ಮುಂಗಾರು ಮಳೆಗೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು 1,00,000 ಕ್ಯೂಸೆಕ್ ಅಧಿಕ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಇದರಿಂದ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಕೋಟೆ ಪ್ರದೇಶದ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಮುಳುಗಡೆಯ ಒಂದು ಭೀತಿಯನ್ನ ಎದುರಿಸ್ತಾ ಇದೆ. ಭರ್ತಿಯಾದ ತುಂಗಭದ್ರಾ ಜಲಾಶಯ ಕಂಪ್ಲಿ ಸೇತುವೆ ಮುಳುಗಡೆಯ ಒಂದು ಭೀತಿಯನ್ನ ಎದುರಿಸ್ತಾ ಇದೆ. ಅಲ್ಲಿ ಒಂದು ಭಾರಿ ಒಂದು ಮಳೆಯಿಂದಾಗಿ ಅಲ್ಲಿನ ಒಂದು ಸೇತುವೆ ಒಂದು ಏನೋ ಫಿಲ್ ಆಗಿರುವಂತದ್ದು. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟದಿಂದಾಗಿ ಈ ರೀತಿಯಾಗಿರುವಂತಹ ಘಟನೆ ಸಂಭವಿಸಿರುವಂತದ್ದು. ಭರ್ತಿಯಾದಂತಹ ತುಂಗಭದ್ರಾ ಜಲಾಶಯ ಅಲ್ಲಿ ಕಂಪ್ಲೀಟ್ ಆಗಿ ಏನೋ ಹಳ್ಳ ಕೊಳ್ಳಗಳು ಎಲ್ಲವೂ ಕೂಡ ತುಂಬಿಕೊಂಡ್ಬಿಟ್ಟಿದೆ. ಕಂಪ್ಲೀಟ್ ಸೇತುವೆ ಮುಳುಗಡೆಯ ಭೀತಿಯಲ್ಲಿ ಇದೀಗ ಇದೆ ಅಂತಾನೆ ಹೇಳ್ಬೋದು. ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇದೆ. ಈ ಸೇತುವೆ ಕಂಪ್ಲಿ ಹಾಗೂ ಗಂಗಾವತಿಗೆ ಸಂಪರ್ಕ ಕಲ್ಪಿಸುತ್ತದೆ. ಮಳೆ ಹೆಚ್ಚಾಗ್ತಿದ್ದಂತೆ ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ಅಲ್ಲಿ ಹೆಚ್ಚಾಗ್ತಾ ಇದೆ. ಕ್ರಸ್ಟ್ ಗೇಟ್ಗಳು ಮುಕ್ಕಾಗಿವೆ ಎಂಬ ವರದಿಯ ಬೆನ್ನಲ್ಲೇ ತಜ್ಞರು ನೀಡಿದಂತ ಸಲಹೆಯಂತೆ ಈ ಬಾರಿ ಜಾಸ್ತಿ ಒಂದು ನೀರನ್ನ ಜಲಾಶಯದಲ್ಲಿ ಸಂಗ್ರಹ ಮಾಡಲು ನಿರ್ಧರಿಸಲಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಇದೆ. ಭರ್ತಿಯಾದಂತಹ ತುಂಗಭದ್ರಾ ಜಲಾಶಯ ಅಂತಾನೆ ಹೇಳ್ಬೋದು. ಹಾಗೆ ಕಂಪ್ಲಿ ಸೇತುವೆ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇರುವಂತದ್ದು. ಈ ಸೇತುವೆ ಕಂಪ್ಲಿ ಹಾಗೂ ಗಂಗಾವತಿಗೆ ಸಂಪರ್ಕವನ್ನ ಕಲ್ಪಿಸುವಂತದ್ದು. ಪಟ್ಟಣದ ಕೋಟೆ ಪ್ರದೇಶ ಅಂತ ಹೇಳಿದ್ರೆ ಕಂಪ್ಲಿ ಪಟ್ಟಣದ ಕೋಟೆ ಪ್ರದೇಶದ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಮುಳುಗಡೆಯ ಒಂದು ಭೀತಿಯನ್ನ ಎದುರಿಸ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟದಿಂದಾಗಿ ಇದೆಲ್ಲ ಒಂದು ಏನು ಅವಾಂತರ ಸೃಷ್ಟಿಯಾಗ್ತಾ ಇರುವಂತದ್ದು. ಮುಂಗಾರು ಮಳೆಗೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿದ್ದು 1,00,000 ಕ್ಯೂಸೆಕ್ಗೂ ಅಧಿಕ ನೀರನ್ನ ನದಿಗೆ ಹರಿಬಿಡಲಾಗ್ತಿದೆ. ಇದರಿಂದಾಗಿ ಜಿಲ್ಲೆಯ ಕಂಪ್ಲಿ ಪಟ್ಟಣದ ಕೋಟೆ ಪ್ರದೇಶದ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಮುಳುಗಡೆಯ ಒಂದು ಭೀತಿಯನ್ನ ಎದುರಿಸ್ತಾ ಇದೆ. ಈ ಸೇತುವೆ ಕಂಪ್ಲಿ ಹಾಗೂ ಗಂಗಾವತಿಗೆ ಸಂಪರ್ಕವನ್ನ ಕಲ್ಪಿಸುತ್ತದೆ. ಮಳೆ ಹೆಚ್ಚಾಗ್ತಿದ್ದಂತೆ ಜಲಾಶಯದ ಒಳಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಿದೆ. ಕ್ರಸ್ಟ್ ಗೇಟ್ಗಳು ಕೂಡ ಅಲ್ಲಿ ಮುಕ್ಕಾಗಿವೆ ಎಂಬ ವರದಿ ಬೆನ್ನಲ್ಲೇ ತಜ್ಞರು ನೀಡಿದ ಸಲಹೆಯಂತೆ ಈ ಬಾರಿ 1,00,000 ಟಿಎಂಸಿ ನೀರು ಮಾತ್ರ ಜಲಾಶಯದಲ್ಲಿ ಸಂಗ್ರಹ ಮಾಡಲು ನಿರ್ಧರಿಸಲಾಗಿದೆ. ಇದರಿಂದಾಗಿ ಜಲಾಶಯದಿಂದ ಬಿಡಲಾಗ್ತಿರುವ ನೀರಿನ ಹೊರಹರಿವಿನ ಪ್ರಮಾಣ ದಿನೇ ದಿನೇ ಹೆಚ್ಚಾಗ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿರುವಂತಹ ಕಾರಣ ಕಂಪ್ಲಿ ಸೇತುವೆಯ ಒಂದು 2 ರಿಂದ 3 ಅಡಿಗಳಷ್ಟು ಕೆಳಗಡೆ ನೀರು ಹರಿತಾ ಇದೆ. ಜಲಾಶಯದಿಂದ ಯಾವ ಕ್ಷಣದಲ್ಲಾದ್ರೂ ಹೆಚ್ಚು ನೀರು ಹರಿಬಿಡುವಂತಹ ಸಾಧ್ಯತೆ ಇದೆ. ಇದರಿಂದಾಗಿ ಕಂಪ್ಲಿ ಗಂಗಾವತಿ ಸಂಪರ್ಕ ಸೇತುವೆಗೆ ಗಂಡಾಂತರ ಎದುರಾಗಿದೆ. ಭರ್ತಿಯಾದಂತಹ ತುಂಗಭದ್ರಾ ಜಲಾಶಯ ಹಾಗೆ ಇದೇ ಮೊದಲಲ್ಲ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡೋದ್ರಿಂದ ಪ್ರತಿ ಬಾರಿ ಕೂಡ ಈ ಸೇತುವೆ ಮುಳುಗಡೆ ಆಗ್ತಾ ಇದೆ. ಈ ಹಿನ್ನೆಲೆ ಸೇತುವೆ ಮೇಲ್ದರ್ಜೆಗೆ ಏರಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಸೇತುವೆ ಮುಳುಗಡೆ ಆದರೆ ಜನರು 30 ಕಿಲೋಮೀಟರ್ ಸುತ್ತುವರೆದು ಗಂಗಾವತಿಗೆ ತೆರಳಬೇಕಾಗಿದೆ. ಜನರ ಒಂದು ಜೀವನ ತುಂಬಾನೇ ಕಷ್ಟಕರ ಆಗತ್ತೆ. ಕಂಪ್ಲಿ ಸೇರಿದಂತೆ ಈ ಭಾಗದ ವಿದ್ಯಾರ್ಥಿಗಳು, ನೌಕರರು, ಕಾರ್ಮಿಕರು ಗಂಗಾವತಿ ಕಡೆಗೆ ಪ್ರಯಾಣ ಬೆಳೆಸಲು ಹರಸಾಹಸವನ್ನೇ ಪಡಬೇಕಾಗಿದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗೇ ಇದೆ ಅಂತಾನೆ ಹೇಳ್ಬೋದು. ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ. ಅಲ್ಲದೆ ವಿದ್ಯಾರ್ಥಿಗಳಿಗೆ ಹಾಗೂ ನಿತ್ಯ ಓಡಾಡುವಂತಹ ಸಾರ್ವಜನಿಕರಿಗೆ ಅಲ್ಲಿ ಸಾರಿಗೆ ಬಸ್ನ ಸಮಸ್ಯೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇಷ್ಟೊಂದು ನೀರಲ್ಲಿ ತುಂಬಿಕೊಂಡ್ರೆ ಅಲ್ಲಿ ವಾಹನ ಎಲ್ಲ ಸಂಚರಿಸೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಜನಜೀವನ ಕೂಡ ಅಲ್ಲಿ ಅಸ್ತವ್ಯಸ್ತವಾಗುವಂತ ಒಂದು ಏನು ಸಾಧ್ಯತೆ ಇದೆ. ಕಂಪ್ಲಿ ಸೇತುವೆ ಅಂತೂ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇರುವಂಥದ್ದು.